ಈಗ ನಾ ಏನು ಕೇಳಿದೆ ನಿಮ್ಮದ ಕೇಳಿದ್ರಲ್ಲ ಚಲನವಲನಗಳ ಬುಕ್ ಮೇಡಮ್ ಅಂತೇಳಿ ನೀವು ಅಟೆಂಡೆನ್ಸ್ ಅಂತಂದ್ರಿ ನೀವು ಅಲ್ಲಿ ಒಂದ್ಸಲ ಹುಬ್ಳಿ ಹೋಗಿರ್ತೀರಿ ಹೋಗಿರ್ತೀರಿ ಅದ್ರಾಗ ಎಂಟ್ರಿ ಮಾಡಿ ಹೋಗಿರ್ತೀರಲ್ಲ ಇವಾಗ ಅಟೆಂಡೆನ್ಸ್ ಅಲ್ಲಿ ಈಗ ನಮ್ಗೆ ಯಾವಾಗ ಕರೆದಿರ್ತಾರೆ ಗೊತ್ತ್ರಿ ಸರ್, ಒಂದು ಮಾರ್ನಿಂಗ್ ನಾನು ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿ ಅಟೆಂಡ್ ಆಗಬೇಕು ಮೀಟಿಂಗ್ ಇರುತ್ತೆ ಅಂತ ಮೆಸೇಜ್ ಆಗ್ತಾರೆ. ನಾನು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿರ್ತೀನಿ. ಇಲ್ಲಾಂದ್ರೆ ಮಧ್ಯಾಹ್ನ ಇನ್ಫಾರ್ಮ್ ಮಾಡ್ತಾರೆ, ಮಧ್ಯಾಹ್ನ ಇಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿ ಲೆಟರ್ ಹಚ್ಚಿ ಹೋಗಿರ್ತೀನಿ. ನಾ ಬರೋ ತರ ಲೆಟರ್ ಅಂತೂ ಇರೋದಿಲ್ಲ, ಲೆಟರ್ ಹಚ್ಚಿ ಹೋಗಿರ್ತೀನಿ, ನಾನು ಹೋಗ್ತೀನಿ. ಒಳಗೆ ಇಟ್ಕೋರಿ ನಿಮ್ ಕಡೆ ಒಂದು ಒಳಗೆ ಹೊರಗೆ ಒಂದು ಹಚ್ಚಿರಿ, ಒಳಗೆ ನಿಮ್ ಕಡೆ ಸೇಫ್ಟಿ ಇಟ್ಕೋರಿ. ಅಲ್ಲೊಂದು ಹಚ್ಚಿದ್ರಲ್ಲ ಅದಕ್ಕೆ ಅಥಾರಿಟಿ ಸಿಗ್ನೇಚರ್ ಮಾಡಿರ್ತಾರ, ಅದೊಂದು ನಿಮ್ಮ ಡಾಕ್ಯುಮೆಂಟ್ ಇಟ್ಕೋಬೇಕಲ್ಲ ನೀವು. ನಿಮ್ಮ ಸಲ ನೀವು ಇಟ್ಕೋರಿ. ಈಗ ಇದು ಕಾಮನ್ ರೀ, ಹಚ್ಚಿದ್ರೆ ಕೇಳ್ತಾರ್ರಿ ಅಲ್ಲ ಅದು ಕೇಳ್ತಾರ ಅಲ್ಲ ಅದು ಕೇಳ್ತಾರ್ರಿ ಅಲ್ಲ ಅದು ಕೇಳ್ತಾರ್ರಿ. ಅದಕ್ಕೆ ನೀವು ಯಾರೋ ಬಂದ್ರೆ ತೋರ್ಸಕ್ ಒಂದು ಇಟ್ಕೋಬೇಕಲ್ರಿ. ಕೆಲಸ ಅಂತೇಳಿ ಈಗ ಅವ್ರಿಗೆ ಏನ್ ಡೌಟ್ ಬರತ್ತೆ, ನಮ್ಮ ಯಾವ ಬರತ್ತೆ. ನೀವು ನಿಮ್ ಮೂಲಕ ಬಂದ ನೀವು ಮಾಡಿದ್ರೆ ನಾವು ಬಂದಿರ್ತೇವೆ. ಈಗ ಏನಾಗ್ತಿರಿ ಕೆಲಸ, ನೀವು ಮೇಡಮ್ ನನ್ನ ಬಗ್ಗೆ ಬೇಕಾದ್ ತಿಳ್ಕೊರಿ. ನಾನು ಚಲೋದಕ್ಕೆ ಚಲೋ ಬೋರ್ಡಿಗೆ ನೀವು ಹಚ್ಚಿದ್ದಕ್ಕೆ ಮಾತಿನ ಸಂದೇಶ ಇಲ್ಲ ಬಿಡ್ರಿ, ಅದೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಅವ್ರ ಕೆಲಸ ಏನೈತಿ ಮಾಡ್ಕೊಟ್ರೆ ಮುಗೀತು, ಬೇರೆ ಏನಿಲ್ಲ. ನಮ್ಗೆ ಹೆಂಗ್ ಗೊತ್ತಾಯ್ತು, ನಾನು ಇಷ್ಟ ಕೆಲಸ ಮಾಡಿ ನಿಂತವ್ರಲ್ಲ ಅವರು ಚಪ್ರಿ ಕೆಲಸ ಅಂತ ಕೇಳಿದವ್ರಿಗೆ ನಿಮ್ಗೆ ಹೇಳಿದ ನಾ ಬೋರ್ಡ್ ಹರಿದೋಗೈತೆ ಅನ್ಸಲ್ಲ. ನಾ ಏನ್ ಹೇಳಿದೆ, ಪಾಪ ಅವ್ರು ಮೇಡಮ್ ಅವ್ರು ಹಚ್ಚಿರ್ಬೋದು, ಯಾರೋ ಹೆಸರು ಮೆನ್ಷನ್ ಮಾಡಿದೆ ಹಿಂಗ್ ಮಾಡ್ತಾರ ಅಂತ ಹೇಳಿದೆ ನಾನು. ಇರ್ಲಿ ಬಿಡ್ರಿ ಇಲ್ಲಿ. ಇಲ್ಲಿ ನೋಡಿ, ಪೂರ್ಣಿಮಾ ಶಂಕರ್ ಆಚಾರ್ಯ ನವಲಗುಂದ ಡಿಒ ಅವರು ಸಾರ್ವಜನಿಕರಿಗೆ ಯಾವ ರೀತಿ ವರ್ತನೆ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಈಗಾಗಲೇ ನೋಡಿದ್ದೀರಿ. ಇದೇ ರೀತಿ ಎಲ್ಲ ಸಾರ್ವಜನಿಕರ ಜೊತೆಗೂ ಮಾಡುತ್ತಾರೆ ಎಂಬುದು ಈ ಸಾಕ್ಷ್ಯಚಿತ್ರವೇ ಸಾಕ್ಷಿಯಾಗಿದೆ. ಇಂತಹ ವರ್ತನೆ ಇರುವಂತಹ ಡಿಒ ಅವರು ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರಿಗೆ ಅನುಕೂಲವಾಗುವ ಹಾಗೆ ಮಾಹಿತಿಗಳನ್ನು ನೀಡುವುದಿಲ್ಲ ಎಂಬುದು ತಿಳಿದು ಬಂದಿದೆ. ಅದಕ್ಕಾಗಿ ಇವರನ್ನು ಕೂಡಲೇ ಅಮಾನತು ಮಾಡಿ ಸಂತೋಷ್ ಲಾಡ್ ಮಾನ್ಯ ಸಚಿವ ಗೌರವಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳಲು ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರವರಿಗೆ ಸೂಚಿಸಲಾಗಿದೆ.